ನನ್ ಮಗು ಮೇಲೆ ಅಪವಾದ ಹೊರಿಸ್ಬೇಕು ಅಂತ ನೋಡಿದ್ರೆ ಅದು ಕಡೆಗೆ ನಿಮ್ಗಳ ಮೇಲೇನೆ ಬರತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ನಮ್ಮನ್ನ ನಿಜವಾಗ್ಲೂ ಯಾರೋ ನೇಣಿಗೆ ಹಾಕಿದ್ರಲ್ವಾ? ಆದರೂ ಸ್ವಲ್ಪನೂ ಸಹಾನುಭೂತಿ ಇಲ್ಲದೆ ನಮಗೆ ವಾರ್ನಿಂಗ್ ಕೊಟ್ಟು ಹೋಗ್ತಿದಾರಲ್ಲ ಇವರು. ನಮ್ಮ ಸಿಚುಯೇಷನ್ ಹಾಗಿದೆ ವಾಲಿ. ಇವರೇ ಅಲ್ಲ, ನಡೆದಿದ್ದನ್ನ ಯಾರಿಗೆ ಹೇಳಿದ್ರು ನಂಬಲ್ಲ. ನಾವೆಲ್ಲ ನಾಟಕ ಆಡ್ತಿದೀವಿ ಅಂತಾನೆ ಹೇಳ್ತಾರೆ. ಸಾಂಬ್ರಾಣಿ ಅಂದ್ರೆ ದೇವಾಂಶ್ ಕೇಳಿಸ್ಕೊಂಡು ಬದಲಾಯಿಸಿ ನಮ್ ರೂಮಲ್ಲಿ ಇಟ್ಟ ಅಂತ ಅನ್ಕೋಬಹುದು. ಆದ್ರೆ ನಮ್ಮನ್ನ ನಮಗ್ ಗೊತ್ತಿಲ್ದೇನೆ ನೇಣಿಗೆ ಹಾಕೋದು ಅಂದ್ರೆ ಇದು ಮನುಷ್ಯರಿಗೆ ಆಗೋ ಅಂತ ಕೆಲ್ಸ ಅಲ್ಲ. ಯಾವುದೋ ಅದೃಶ್ಯ ಶಕ್ತಿ ಅವ್ರ ಹಿಂದೆ ಇದೆ ಊರ್ಮಿಳಾ. ಅದೇ ನಮ್ಮ ಪ್ರಯತ್ನಗಳಿಗೆ ಅಡ್ಡಿ ಮಾಡ್ತಾ ಇರೋದು. ನಮ್ಗೆ ಎದುರೇಟು ಬೀಳೋ ಹಾಗೆ ಮಾಡ್ತಾ ಇದೆ. ಅದೇನು ಅಂತ ತಿಳ್ಕೊಳ್ದೆ ಹೋದ್ರೆ ನಾವು ಜೀವಂತವಾಗಿರೋದಿಲ್ಲ. ಅದೃಷ್ಟ ಶಕ್ತಿ, ಯಾವ ಅದೃಷ್ಟ ಶಕ್ತಿ ನಮ್ಮನ್ನ ತಡಿತಾ ಇದೆಯೋ ನೋಡೇ ಬಿಡೋಣ. ಹಾಗಂದ್ರೆ ಏನೋ ದೇವ, 5 ತಿಂಗಳಲ್ಲಿ ಅಕ್ಷಯ್ ಪಾತ್ರೆ ಕೆಲಸ ಮುಗಿದೇ ಇದ್ರೆ 1000 ಕೋಟಿ ಬೆಲೆ ಬಾಳೋ ನಮ್ಮ ಟ್ರಸ್ಟು ಪ್ರಭುತ್ವ ಕಳ್ಕೊಂಡ್ಬಿಡುತ್ತಾ? ನಿನಗೆ ಗೊತ್ತಿಲ್ಲದಿರೋದೇನಿದೆ ಎಂದು ನಮ್ಮ ಪೂರ್ವಿಕರು ಬರೆದಿರೋ ವಿಲ್ ಪ್ರಕಾರ ವರ್ಷದಲ್ಲಿ 10 ತಿಂಗಳ ಕಾಲ ಯಾವುದೇ ಕಾರ್ಯಕ್ರಮಗಳು ನಡೀಲಿಲ್ಲ ಅಂತ ಹೇಳಿದ್ರೆ ಟ್ರಸ್ಟ್ ಆಸ್ತಿ ಎಲ್ಲ ಸರ್ಕಾರದ ವಶ ಆಗುತ್ತೆ. ಹಾಗಾದ್ರೆ ಇವಾಗ ಪ್ರಾರಂಭಿಸೋಣ ದೇವಾಂಶ್. ಈ ಅಕ್ಷಯ್ ಪಾತ್ರ ಫೌಂಡೇಶನ್ ನಮ್ಮಪ್ಪನ ಆಸೆ ಮತ್ತೆ ಆಕಾಂಕ್ಷೆ, ಇದನ್ನ ಹೇಗಾದ್ರೂ ಮಾಡಿ ನಾವು ಪೂರ್ತಿ ಮಾಡಲೇಬೇಕು. ಊರ್ಮಿಳಾ, ಹೋಗಿದ್ ಕೆಲ್ಸ ಆಯ್ತಾ? ಎಲ್ಲ ನಾವ್ ಅನ್ಕೊಂಡ ಹಾಗೆ ಆಗತ್ತೆ. ಇನ್ನು ಮುಂದೆ ನಾವೇನು ಯೋಚನೆ ಮಾಡೋದೇ ಬೇಡ. ನಡೀರಿ. ಹೌದು ದೇವಾಂಶ್, 5 ತಿಂಗಳಲ್ಲ 4 ತಿಂಗಳಲ್ಲೇ ಎಲ್ಲ ಮುಗಿಬೇಕು. ಅಕ್ಷಯ ಪಾತ್ರೆ ಅಂದ್ರೆ ನಾವು ಕಟ್ಟೋ ಬಿಲ್ಡಿಂಗ್ ಅಲ್ಲ ಎಂದು ರಾಜ ಕುಟುಂಬಕ್ಕೆ ಸೇರಿರೋ ಪ್ರತಿಯೊಬ್ಬರು ಒಪ್ಪಿಗೆಯಿಂದ ರಾಜ್ಯಾಧಿಪತಿ ಆಗಿರುವಂತಹ ವ್ಯಕ್ತಿ ಜವಾಬ್ದಾರಿಯಿಂದ ಅದನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಹಾಗಾಗಿದ್ರೆ ಅಪ್ಪನ ಮಾತಿಗೆ ಯಾರು ಎದುರು ಮಾತಾಡ್ತಾ ಇರಲಿಲ್ಲ. ಆದರೆ ಇವಾಗ ಆ ಥರ ಇಲ್ಲ. ಆದರೂ ಹಾಗೆ ಇರಬೇಕಲ್ವಾ? ಕುಟುಂಬಕ್ಕೆ ಕೇಡಾಗ್ತಿದೆ ಅಂದಮೇಲೆ ಯಾರೇ ಆದ್ರೂ ಬೇಡ ಅಂತಾರೆ. ಒಳ್ಳೆ ಕೆಲಸ ಅಂದ್ರೆ ಯಾರು ಅಡ್ಡಿ ಮಾಡ್ತಾರೆ? ನಾವ್ ಅಡ್ಡಿ ಮಾಡ್ತೀವಿ. ಯಾವ ಪರಿಸ್ಥಿತಿಲೂ ಅಕ್ಷಯ ಪಾತ್ರೆ ನಡೆಯೋಕ್ ಬಿಡೋದಿಲ್ಲ. ಊರ್ಮಿಳಾ, ಹುಚ್ಚಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕಾಲ್ ಬಂದಿದೆ ಅಂತ ಕೈ ಎಲ್ಲಿಗೆ ಬೇಕಾದ್ರೂ ಎಟ್ಕತ್ತೆ ಅಂತ ಮಾತಿಗೋ ಹಲ್ಲು ಉದುರಿಸ್ತೀನಿ ಅಂತ ಹೇಳಿದ್ರೆ ಮರ್ಯಾದೆ ಕಳ್ಕೋಬೇಕಾಗತ್ತಷ್ಟೆ. ಊರ್ಮಿಳಾ, ಈಗ ಅಕ್ಷಯ್ ಪಾತ್ರೆ ಪೂರ್ತಿ ಮುಗಿದೇ ಇದ್ರೆ ಮುಂದಾಗೋದು ಅದೇ. ಅದಕ್ಕೆ ಯಾಕೆ ಅಡ್ಡಿ ಮಾಡ್ತಾ ಇದೆಯಾ? ಅವ್ರಿಗೆ ಪ್ರತ್ಯೇಕವಾದ ಕಾರಣಗಳು ಏನೂ ಇರೋದಿಲ್ಲ ಅಜ್ಜಿ. ನಾವು ಹೌದು ಅಂದ್ರೆ ಅವ್ರು ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಒಪ್ಕೊಂಡ್ರೆ ಈ ಮನೆಯವರಾಗಿರ್ತೀರಾ, ಒಪ್ಕೊಳ್ಳಿಲ್ಲ ಅಂದ್ರೆ ಈ ಮನೆಯಿಂದ ಆಚೆ ಇರ್ತೀರಾ. ಏನ್ ಲಕ್ಕಿ, ಹೆದರಿಸ್ತಾ ಇದೆಯಾ?
ಇಷ್ಟು ದಿವಸ ದೊಡ್ಡಪ್ಪನ ಮೇಲಿದ್ದಿದ್ದ ಭಯ ಭಕ್ತಿಯಿಂದ ಕೈ ಕಟ್ಕೊಂಡು ತಲೆ ಆಡಿಸ್ತಾ ಕೂತಿದ್ದೆ. ಆದರೆ ಈಗ ಹಕ್ಕಿನ ವಿಚಾರಕ್ಕೆ ಬಂದರೆ ಹೇಗೆ ಎದುರು ನಿಂತು ಹೋರಾಡಬೇಕೋ ನಮಗೆ ಚೆನ್ನಾಗಿ ಗೊತ್ತಿದೆ. ಲೋ ವಾಲಿ, ಅದು ನಿನ್ ದೊಡ್ಡಪ್ಪನ ಕನ್ಸು ಕಣೋ. ಯಾವ್ದ್ರ ಬಗ್ಗೆನಾದ್ರೂ ಯೋಚಿಸ್ತಿದ್ದೆ ಆದ್ರೆ ಅವ್ರ ಕನ್ಸನ್ನ ನೆರವೇರ್ಸೋದಕ್ಕೆ ನಾನು ಹಿಂದೆಟ್ ಮಾಡಲ್ಲ. ಹಾಗಂತ ನಮ್ ಬದುಕನ್ನ ನಾವು ಕನ್ಸಾಗೆ ಬಿಡಬಾರ್ದು ಅಲ್ವತ್ತೆ? ಇದೆಲ್ಲ ಬೇಡ ಅಕ್ಕ. ಅಷ್ಟಕ್ಕೂ ಏನ್ ಬೇಕು ನಿಮ್ಗೆ? ಯಾವ ತೊಂದರೆಗಳು ಇಲ್ಲದೆ ಅಕ್ಷಯ ಪಾತ್ರೆ ಪೂರ್ತಿ ಆಗೋದಕ್ಕೆ, ಅದನ್ನ ನೀವು ಒಪ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಏನ್ ಬೇಕು ಅಂತ ಹೇಳಿ, ಏನಾದ್ರೂ ಸರಿ ಕೊಡ್ತೀನಿ. ಏನ್ ಬೇಕು ಅಂತ ಕೇಳಿದಷ್ಟು ಈಸಿ ಅಲ್ಲ ಕೇಳಿದ್ದನ್ನ ಕೊಡೋದು. ಕೊಡ್ತೀವಿ ಅಂತ ಇದೀನಲ್ಲ, ಮಾವನ ಆಸೆ ಮುಂದೆ ನಮ್ಗೆ ಯಾವುದು ದೊಡ್ಡದಲ್ಲ. ಏನ್ ಬಾವ, ಕೊಡ್ತೀವಿ ಅಲ್ವಾ? ಏನು ಬೇಕಾದರೂ ಕೊಡ್ತೀವಿ, ಅದೇನು ಕೇಳಿ. ಅವ್ರು ಇಲ್ಲ ಅಂದ್ರೂ ಕೂಡ ಈ ಅಕ್ಷಯ ಪಾತ್ರನ ಹೇಗೆ ಪೂರ್ತಿ ಮಾಡಬೇಕು ಅಂತ ನನಗೆ ಗೊತ್ತು. ಅವ್ರದ್ದು ಬೇಡದೇ ಇರುವಂಥ ಕೋರಿಕೆಗಳನ್ನ ತೀರಿಸುವಂಥ ಅವಶ್ಯಕತೆ ನಮಗಿಲ್ಲ. ಬಾವಾ, ಒಂದ್ ನಿಮಿಷ ಇರಿ. ಮಾವನ್ ಮಾತನ್ನ ನಡ್ಸ್ಕೊಡೋದಕ್ಕೋಸ್ಕರ ನಮ್ಮವ್ರೆದ್ರಿಗೆ ಸೋತ್ರು ಪರವಾಗಿಲ್ಲ. ಏನ್ ಬೇಕೋ ಕೇಳಕ್ಕ. ಹಾಗಾದ್ರೆ ನಮಗ್ ರಾಜ್ಯಾಧಿಕಾರನ್ ಕೊಡ್ತೀರಾ? ಬಾಯ್ ಮುಚ್ಚು. ಹೇಳಿಲ್ವಾ ದೇವಾಂಶ್, ಇವರು ಬೇಡದೇ ಇರೋ ಕೋರಿಕೆಗಳನ್ನ ಕೋರ್ತಾರೆ ಅಂತ? ಅವಶ್ಯಕತೆ ಇಲ್ಲ. ನಾವು ಮಾಡಬೇಕಾಗಿರೋದನ್ನ ಮಾಡೋಣ. ಯಾರು ಅಡ್ಡ ಬರ್ತಾರೋ ನೋಡ್ತೀನಿ. ಏನು, ನಿನಗೆ ರಾಜ್ಯಾಧಿಕಾರ ಬೇಕಾ? ನಿನ್ನನ್ನು ನಂಬಿ ಆ ಪದವಿನ ಹೇಗೆ ಕೊಡ್ತೀವಿ ಅಂತ ನೀನು ಅನ್ಕೊಂಡಿದ್ದೆ? ದೇವಾಂಶ್, ಟ್ರಸ್ಟ್ ಸರ್ಕಾರಕ್ಕೆ ಸೇರಿದ್ರು ಪರವಾಗಿಲ್ಲ. ಸರ್ಕಾರ ಇರೋದು ಪ್ರಜೆಗಳಿಗಲ್ವಾ? 1000 ಕೋಟಿ ಆಸ್ತಿನ ಪ್ರಜೆಗಳೇ ಅನುಭವಿಸ್ಲಿ, ಪರವಾಗಿಲ್ಲ. ಆದರೆ ಇವ್ರ ಕೈಗಳಿಗೆ ಅಧಿಕಾರನ ಕೊಟ್ರೆ ದುರುಪಯೋಗಿಸ್ಕೋತಾರೆ, ಎಲ್ಲದನ್ನು ಹಾಳು ಮಾಡ್ತಾರೆ. ಸರಿ, ಹಾಗಾದ್ರೆ ಅದನ್ ಕೊಟ್ಬಿಡಿ. ಮಧ್ಯದಲ್ಲಿ ಯಾವ್ದಾದ್ರೂ ರಾಜಕೀಯ ನಾಯಕರು ಎಲ್ಲ ನುಂಗ್ಬಿಟ್ರೆ ಆಗ ನಿಮ್ಗೆ ಗೊತ್ತಾಗತ್ತೆ. ಅಧಿಕಾರ ನಮ್ ಹತ್ರ ಇದ್ರೆ ಕಡೆ ಪಕ್ಷ ಅಕ್ಷಯ ಪಾತ್ರೆ ಆದ್ರೂ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದ್ರೆ ಇರೋದು ಉಳಿಸ್ಕೊಂಡಿರೋದು ಎಲ್ಲಾನು ಕಳ್ಕೋಬೇಕಾಗತ್ತೆ. ಊರ್ಮಿಳ ಹೇಳ್ತಿರೋದು ನಿಜಾನೇ ಅತ್ತೆ. ಮಂಗನ್ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗೆ ನಾವೇ ಹೊಡೆದಾಡ್ಕೊಂಡು ಬೇರೆಯವ್ರ ಕೈಗೆ ಯಾಕೆ ಇಡ್ಬೇಕು? ಊರ್ಮಿಳ ಹೇಳ್ದಾಗ ಮಾಡಿ ಅತ್ತೆ. ಮಾಡ್ತಾರೆ ಬಿಡಮ್ಮ. ಇವಾಗ ಅವ್ರಿಗೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಅವ್ರು ಹೋಗ್ತಿದ್ದ ಹಾಗೆ ಮನೇಲಿ ಎಲ್ರು ಅವ್ರವ್ರ ಇಷ್ಟಕ್ಕೆ ನಡ್ಕೋತಾ ಇದ್ದಾರೆ. ಅವ್ರವ್ರ ದಾರಿನ ಅವ್ರವ್ರು ನೋಡ್ಕೋತಿದ್ದಾರೆ. ಅವ್ರ ಕಂಡ ಕನ್ಸು ನನ್ ಸಾಕೋ ದಾರಿ ಯಾವುದು ಕಾಣಿಸ್ತಾ ಇಲ್ಲ ನನ್ಗೆ. ಅಮ್ಮ, ಅಪ್ಪ ಕಂಡಿರೋ ಕನಸು ಎಲ್ಲ ನೆರವೇರ್ತವೆ ಅಮ್ಮ. ಈ ಕುಟುಂಬದವರೆಲ್ಲ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅನ್ನೋದು ಅಪ್ಪನ ಮೊದಲನೇ ಕನಸು. ಇಷ್ಟು ದಿನ ಆ ಮಾತನ್ನ ನಾನು ನನ್ನ ಆಶಯ ಮಾಡ್ಕೊಂಡಿದ್ದೆ, ಆದರೆ ಈಗ ಅದು ನನ್ನ ಅಗತ್ಯ. ಅಕ್ಷಯ ಪಾತ್ರೆಗೋಸ್ಕರ ಕುಟುಂಬದವ್ರನ್ನೆಲ್ಲ ಒಂದೇ ತಕಡಿಗೆ ತರಬೇಕಾಗಿರೋ ಅವಶ್ಯಕತೆ. ಕರ್ಕೊಂಡು ಬರ್ತೀನಿ. ಈ ನೋಟಿಸಲ್ಲಿ ಕೊಟ್ಟಿರೋ ಗಡುವು ನನ್ನ ಮಗು ಭೂಮಿ ಮೇಲೆ ಕಾಲಿಡೋದಕ್ಕೂ ಡಾಕ್ಟರ್ ಕೊಟ್ಟಿರೋ ಡೇಟು ಎರಡೂ ಒಂದೇ. ನನ್ನ ಮಗು ಕಣ್ಣು ಬಿಡೋ ಅಷ್ಟರಲ್ಲಿ ನಮ್ಮ ಕುಟುಂಬದವ್ರು ಎಲ್ಲರನ್ನೂ ನಾನು ಒಂದು ಮಾಡ್ತೀನಿ.
ನಮ್ಮ ಮಗು ಅದನ್ನ ಅದೇ ಕಾಪಾಡ್ಕೊಳ್ತಾ ಇದೆ, ನಮ್ಮನ್ನು ಕಾಪಾಡ್ತಿದೆ ಬಾಬಾ. ಅಮ್ಮ, ನಿನ್ ಜೊತೆ ಮಾತಾಡ್ಬೇಕು. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ದೊಡ್ಡ ಅಪಾಯ ಬರ್ತಾ ಇದೆ. ತಾತನ ಆತ್ಮನ ಬಂಧನ ಮಾಡ್ತಾ ಇದ್ದಾರೆ. ಅಮ್ಮ, ನಾನ್ ಹೇಳಿದ್ ಕೇಳಿಸ್ತಾ ಅಮ್ಮ? ಬೇಗ ಎದ್ದೇಳಮ್ಮ. ಹೇಳಮ್ಮ, ಹೇಳು, ಏನಾಯ್ತು ಹೇಳು. ವೈದೇಹಿ, ಏನಾಯ್ತು? ಬಾವಾ, ಹಾ, ಏನಾಯ್ತು? ಬಾವನ ಏನಾಯ್ತು? ಆತ್ಮನ ಬಂಧಿಸ್ತಾ ಇದ್ದಾರಂತೆ. ವೈದೇಹಿ, ವೈದೇಹಿ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನಗೂ ಹಾಗೆ ಅನ್ನಿಸ್ತಾ ಇದೆ ವೈದೇಹಿ. ಅಪ್ಪ ನನ್ನ ಹತ್ರನೇ ಇದ್ದಾರೆ ಅನ್ನಿಸ್ತಾ ಇದೆ. ಮತ್ತೆ ಯಾಕೋ ನನ್ನಿಂದ ದೂರ ಹೋಗ್ತಿದ್ದಾರೆ ಅನ್ನಿಸ್ತಾ ಇದೆ. ಯಾವುದೇನೇ ಆದರೂ ನಮ್ಮ ಅಪ್ಪ ಮತ್ತೆ ನಮ್ಮ ಮಗು ನಮಗೆ ಶ್ರೀರಾಮ ರಕ್ಷೆ. ಅದ್ ಹಾಗಲ್ಲ ಬಾವಾ, ಮಾವನ ಆತ್ಮನ ಬಂಧಿಸ್ತಾ ಇದ್ದಾರಂತೆ. ವೈದೇಹಿ, ವೈದೇಹಿ, ನೀನೇ ಇಷ್ಟು ಗಾಬರಿ ಆಗ್ತಿದ್ಯಾ ಅಂತಂದ್ರೆ ಇನ್ನದು ಪುಟ್ಟು ಪಾಪು ಎಷ್ಟು ಭಯ ಆಗ್ಬಹುದಲ್ವಾ? ಅದಕ್ಕೆ ಏನು ಹೆದರ್ಕೋಬೇಡ, ನಮ್ಗೇನು ಆಗಲ್ಲ. ನಮ್ಮ ಮಗು ಬರೋ ಅಷ್ಟರಲ್ಲಿ ನಮ್ಮ ಮನೆನ ಬೃಂದಾವನ ಮಾಡಬೇಕು. ಮುಖ್ಯವಾಗಿ ಆ 3 ಜನ ಬದಲಾಗಬೇಕು. ನಮ್ಮ ಮಗು ಮೇಲೆ ವಿಷ ಕಾರೋದನ್ನ ಬಿಡಬೇಕು. ಆದ್ರೆ ಹೇಗೆ ಬಾವಾ? ಅವ್ರು ನಮ್ಗೆ ಬದ್ಧ ಶತ್ರುಗಳಾಗ್ಬಿಟ್ಟಿದ್ದಾರೆ. ಅದನ್ನೇ ಬದಲಾಯಿಸ್ಬೇಕು ವೈದೇಹಿ. ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅವ್ರ ಬಗ್ಗೆನೇ ಅವ್ರು ಯೋಚನೆ ಮಾಡೋ ಹಾಗೆ ಮಾಡ್ಬೇಕು ನಾವು. ಜೀವನದಲ್ಲಿ ಹಾಗೆಗಿಂತ ಪ್ರೀತಿನೇ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಅದನ್ನ ನಡೆದಿದ್ದ ದಿನ ನಮ್ಮ ಪಾಪು ಸುರಕ್ಷಿತವಾಗಿರುತ್ತೆ. ನಿಜಾನೇ ಬಾವಾ. ಇಷ್ಟು ದಿನ ಬಾವಾ ವೀಲ್ ಚೇರ್ ಮೇಲೆ ಕೂತಿದ್ರು ಅಂತ ಊರ್ಮಿಳಾ ಅಕ್ಕ ದೂರ ಇರ್ತಾ ಇದ್ಲು. ಇವಾಗ ಬಾವಾ ಆರಾಮಾಗೇ ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದ್ರೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡದೇ ಇರೋ ಹಾಗೆ ಮಾಡ್ಬೋದು. ಅದೇ ತರ ವಾಲಿನ ಸುವರ್ಣ ಅತ್ತೆನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಕು. ಹುಡ್ಕೋಣ ವೈದೇಹಿ. ನಮ್ಮ ಮಗು ಕಣ್ಬಿಡೋ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬದಲಾಗ್ತಾರೆ, ಕುಟುಂಬದವ್ರು ಎಲ್ಲ ಒಂದಾಗ್ತಾರೆ. ಇವಾಗ ಏನಾಗಲ್ಲ, ನೀನು ಆರಾಮಾಗಿ ಮಲ್ಕೋ. ಮಲ್ಕೋ ವೈದೇಹಿ, ಮಲ್ಕೋ. ಬಾಗ್ಲು ತೆಗ್ದೇ ಇದ್ದೀವಿ. ಅದು ಯಾವ ಶಕ್ತಿ ಬರುತ್ತೋ ಬರ್ಲಿ, ನಾನು ನೋಡ್ತೀನಿ. ಅಂದ್ರೆ ಆ ಆತ್ಮ ಇವಾಗ ಇಲ್ಲಿಗೂ ಬಂದಿದ್ಯಾ? ಇಲ್ಲಿ ಅಲ್ಲಿ ಅಂತಲ್ಲ, ನೀನು ಹೋಗೋ ಪ್ರತಿ ಜಾಗದಲ್ಲೂ ಇರುತ್ತೆ. ನೋಡ್ತೀರಾ ನೋಡ್ತೀರಾ? ಆತ್ಮದಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ವಾ? ಆಗತ್ತೆ. ತಪ್ಪಿಸ್ಕೊಳಕ್ ಒಂದ್ ದಾರಿ ಇದೆ. ಆ ಕಾಳಿಕಾ ಮಾತೆ ಶಕ್ತಿಯಿಂದ ಒಂದ್ ಯಂತ್ರ ಮಾಡಿ ನಿಮಗೆ ಕೊಡ್ತೀನಿ. ಅದನ್ನ ತಗೊಂಡು ಹೋಗಿ ನೀವು ನಿಮ್ಮ ಮನೆಯಲ್ಲಿ ಹುಷಾರಾಗಿಟ್ಕೊಳ್ಳಿ. ಆಗ ಆತ್ಮ ನಿಮ್ಮ ಮನೆಯೊಳಗೆ ಬರೋದಿಲ್ಲ, ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ.
ಮಹಾದೇವ, ಏನ್ ನಡೀತಾ ಇದೆ? ನನ್ನ ಮನೆ ಒಳಗಡೆ ನಾನು ಹೋಗೋದಕ್ಕೆ ಆಗ್ತಾ ಇಲ್ವಲ್ಲ. ನನ್ನ ವಾರಸತ್ವನ ಕಾಪಾಡ್ಕೊಳ್ಳೋದಕ್ಕೆ, ನಮ್ಮ ಮನೆಯವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಶಕ್ತಿ ಕೊಟ್ಟಿದ್ಯಲ್ಲ. ನನಗೆ ಒಳಗಡೆ ಹೋಗೋದಕ್ಕೆ ಯಾಕೆ ತೊಂದರೆ ಆಗ್ತಾ ಇದೆ? ನಾನೀಗ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಆ ನೀಚರು ಮಾಡೋ ಕೆಲಸಗಳನ್ನ ನಾನು ಹೇಗೆ ತಡೆಯಕ್ಕಾಗತ್ತೆ? ಅವ್ರನ್ನ ಹೇಗೆ ಕಾಪಾಡೋದು ನಾನು? ಅವರು ಮಾಟಗಾತಿ ಜೊತೆ ಸೇರ್ಕೊಂಡು ಏನೋ ಮಾಡಿದ್ದಾರೆ ಅನ್ಸುತ್ತೆ. ನನ್ನ ಹೊರಗಡೆನೆ ಬಂಧಿಸಿ ಆ ಹೊಟ್ಟೆಲಿರೋ ಮಗು ಪ್ರಾಣನ ತೆಗಿಬೇಕು ಅಂತ ನೋಡ್ತಾ ಇದ್ದಾರೆ. ಈಗ ಏನ್ ಮಾಡೋದು? ಮಹಾದೇವ, ನನಗ್ ದಾರಿ ತೋರಿಸು. ನಮ್ಮ ಬೆನ್ನ ಹಿಂದೆ ಕಾಡ್ತಾ ಇದ್ದ ಆತ್ಮ ಈಗ ಮನೆ ಹೊಸ್ಲು ದಾಟಿ ಕೂಡ ಬರಕ್ಕಾಗಲ್ಲ. ಅಷ್ಟಕ್ಕೂ ಇವ್ರನ್ನ ಕಾಪಾಡ್ತಿರೋ ಆ ಆತ್ಮ ಯಾರ್ದು? ಇನ್ಯಾರು? ಖಂಡಿತ ದೊಡ್ಡಪ್ಪನೇ ಆಗಿರ್ತಾರೆ. ಲೇ, ನಾವು ಅವ್ರನ್ನ ಸಾಯಿಸಿದ್ವಿ ಅಂತ ನಮ್ಮ ಮೇಲೆ ದ್ವೇಷ, ವಾರಸ್ದಾರನ್ ಕಾಪಾಡ್ಕೋಬೇಕು ಅನ್ನೋ ಆಸೆ ಎರಡನ್ನೂ ಧ್ಯೇಯ ಮಾಡಿಕೊಂಡು ನಮ್ಮನ್ನ ಕಾಡ್ತಾ ಇದ್ದಾರೆ ಅವರು. ಅದು ಯಾರ ಆತ್ಮ ಬೇಕಾದ್ರೂ ಆಗಿರ್ಲಿ, ಅದಕ್ಕೆಷ್ಟೇ ಶಕ್ತಿ ಆದ್ರೂ ಇರ್ಲಿ, ಈ ಯಂತ್ರನ ಕಳಶದ ಜೊತೆ ಇಟ್ಟು ಯಾರ ಕೈಗೂ ಸಿಗದೆ ಇರೋ ಕಡೆ ಇಟ್ರೆ ಸಾಕು, ಒಳಗೊಂದು ಹೆಜ್ಜೆನೂ ಇಡಕ್ಕಾಗಲ್ಲ. ಲೇ ಲೇ ವಾಲಿ, ಬೇಡ ಕಣೋ. ವಾಲಿ, ಸುವರ್ಣ, ನಿನ್ನ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಮ್ಮ, ಅವ್ರನ್ನ ತಡಿ ವೈದೇಹಿ. ಆ ಯಂತ್ರನ ಕಳಿಸ್ದಲ್ಲಿ ಹಾಕ್ದೇ ಇರೋ ತರ ನೋಡ್ಕೋ. ಅದನ್ನ ಮನೆಯಿಂದ ಆಚೆ ಹಾಕು. ಆಚೆ ಹಾಕಮ್ಮ. ಅಮ್ಮ, ಅದನ್ನ ಮನೆಯಿಂದ ಆಚೆ ಹಾಕೋವರೆಗೂ ನಾನು ಒಳಗಡೆ ಬರಕ್ಕಾಗಲ್ಲಮ್ಮ. ನಿನ್ ಮಗುನ ಕಾಪಾಡಕ್ಕಾಗಲ್ಲಮ್ಮ. ಯಾಕೆ ಮಾತಾಡ್ತಾ ಇಲ್ಲ? ಹೊತ್ತಿಲ್ದ ಹೊತ್ತಲ್ಲಿ 3 ಜನನೂ ಸೇರ್ಕೊಂಡು ಇಲ್ಲೇನ್ ಮಾಡ್ತಿದ್ದೀರಾ? ನೀ ಏನ್ ಮಾಡ್ತಿದ್ಯಾ ಇಲ್ಲಿ? ಅದನ್ನೇ ನಿಮ್ಮನ್ ಕೇಳಿದ್ದು. ನಾವು ನಿನ್ನನ್ ಕೇಳ್ತಾ ಇದೀವಿ, ಈ ಟೈಮಲ್ಲಿ ಇಲ್ಲಿಗ್ಯಾಕ್ ಬಂದೆ? ನೀನ್ ಯಾಕೆ ಬಂದಿಯೋ? ನಾವು ಅದಕ್ಕೆ ಬಂದಿದ್ದು. ರೂಮಲ್ಲಿ ನೀರಿರ್ಲಿಲ್ಲ, ತಗೊಂಡು ಹೋಗ್ಬೇಕು ಅಂತ ಬಂದೆ. ನಿಮ್ ತರ ಮೋಸ ಕುತಂತ್ರ ಮಾಡೋದಕ್ಕೆ ಅಂತ ಅಲ್ಲ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ಏನ್ ಕುತಂತ್ರ? ಈ 3 ಜನನು ಸೇರಿದ್ದೀರಾ ಅಂದ್ರೆ ನನ್ ಮಗುಗೆ ಅಪಾಯ ಮಾಡ್ಬೇಕು ಅಂತ ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಹೇಳಿ, ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಬಾ, ಬಂದಿದ್ಯಲ್ಲ ನೋಡು. ಈ ನಿನ್ನ ಅನುಮಾನ ಕೂಡ ತೀರ್ ಹೋಗ್ಲಿ. ವೈದೇಹಿ, ಆ ಕಳಿಸ್ದಲ್ಲಿರೋದು ನಾನೇ. ತೆಗಿಯಮ್ಮ, ತೆಗಿಯಮ್ಮ. ಅದನ್ನ ತೆಗೆದು ಬಿಸಾಕಮ್ಮ. ಆದ್ರೂ ಇಲ್ಲಿ ಮೋಸ ಕುತಂತ್ರ ಮಾಡ್ತಿರೋದು ನಾವಲ್ಲ. ನಿನ್ ಹೊಟ್ಟೆಲ್ ಬೆಳಿತಿದ್ಯಲ್ಲ ಆ ಮಗುನೇ ಕುತಂತ್ರ ಮಾಡ್ತಿರೋದು. ಅಕ್ಕ, ಏನೋ ಸಾಕ್ ನಿಲ್ಸಿ. ಏನೇ ನಡೆದ್ರು ಅದನ್ನ ನೀವ್ ಮಾಡ್ತಿರೋದು. ಆ ದೇವ್ರೆ ನೀವ್ ಮಾಡ್ತಿರೋದನ್ನ ನಿಮ್ಗೆ ಆಗೋ ಹಾಗೆ ಮಾಡ್ತಾ ಇದ್ದಾನೆ. ಅಯ್ಯೋ ಭಗವಂತ, ಈಗ ನಾನು ಏನ್ ಮಾಡೋದು ಭಗವಂತ? ಈಗ ನಾನು ಏನ್ ಮಾಡೋದು ಭಗವಂತ? ಅದನ್ನ ನನ್ ಮಗು ಮೇಲೆ ಹೇಳ್ಬೇಡಿ. ನಿಮ್ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ನಿಮ್ಮೆಲ್ರನ್ನೂ ಆ ದೇವ್ರೆ ನೋಡ್ಕೊಳ್ತಾನೆ. ವೈದೇಹಿ, ಅಮ್ಮ ವೈದೇಹಿ, ನಿಂತ್ಕೋ. ವೈದೇಹಿ.